ಇಡೀ ತಂಡ ಸೇರ್ಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿ ಆಗಿದೆ. ಇವತ್ತು ಆ 240 ದಿನ ನಾವು ಮುಗಿಸಿ ಕುಂಬಳಕಾಯಿ ಹೊಡೆದಿದೀವಿ. ಮತ್ತೆ ಇಡೀ ನಮ್ ಟೀಮು, ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ ಸ್ವಾಮಿ ಕೋ ಡೈರೆಕ್ಟರ್ ಅಶ್ವಿನ್, ನಮ್ಮ ಮುತ್ತು, ಎಲ್ರು ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ತರ ನಿಂತ್ಕೊಂಡು ಕೆಲಸ ಮಾಡಿದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳಕ್ ಇಷ್ಟ. ಅದೇ ನಮ್ ಟೀಮು ಅಂತಂದ್ರೆ ಎಲ್ಲಾರು ಸೇರ್ಕೋತಾರೆ. ಲಾಸ್ಟ್ ಬರ್ತೀವಿ. ಯಾಕೆಂತಂದ್ರೆ ಇದು ಎಲ್ಲಾದು ಒಂದು ಈ ಸೈಡ್ ಪಿಲ್ಲರ್ ಈ ತರದ್ದು ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್. ಯಾಕೆಂತಂದ್ರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ. ಯಾಕೆಂತಂದ್ರೆ ನಾನು ಏನೇ ಮಾಡ್ಬೇಕು ಅಂತಂದ್ರು ಆಗಲ್ಲ ಅಂತ ಒಂದು ದಿನಾನು, ಒಂದು ನಿಮಿಷಕ್ಕೂ, ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರು ಓಕೆ ಬೈ, ನೀವೇನ್ ಹೇಳಿದ್ರು ನಾನು ರೆಡಿ, ನೀವ್ ಹೆಂಗ್ ಹೇಳಿದ್ರು ನಾನು ಹಂಗ್ ರೆಡಿ ಅಂತಾನೆ ಹೇಳಿರೋದೇ ಹೊರತು ನಾನು ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡೆ ಪ್ರತಿಯೊಂದ್ರಲ್ಲೂ ಅವ್ನು ನನ್ನ ಜೊತೆ ಇದೆ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಆಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು, ಆದ್ರೆ ಟೀಸರ್ ಅಲ್ಲಿ ನಾವು ನೋಡಿದಾಗ ಒಂದ್ ಕಡೆ ಆಕ್ಷನ್ ಇದೆ, ಮತ್ತೊಂದ್ ಕಡೆ ಪೇಟ್ರಿಯಾಟಿಸಮ್ ಇದೆ, ಗ್ಯಾಂಗ್ಸ್ಟರ್ ಈ ತರ ಒಂದಷ್ಟು ಕ್ವಶನ್ಗಳು ಮಾಡುತ್ತೆ. ಅದ್ರ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ನಾವೇನೋ ಬರಿಬೇಕಲ್ಲ ಸಿನಿಮಾ ಕಟ್ಟೆ ಕುತೂಹಲ ಇರ್ಲಿ. ಏನಂತಂದ್ರೆ ಇವಾಗ ನಿಮ್ಗೆ ಎಲ್ಲಾರ್ಗು ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದ್ರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ. ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲಾರ್ಗು ಏನೇನ್ ಕ್ವಶನ್ ಮಾರ್ಕ್ ಗಳಿದೋ ಅದ್ ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವ್ ಏನೇನೆಲ್ಲ ಬರೀತಿರೋ, ಏನೇನ್ ಎಲಬ್ರೇಟ್ ಮಾಡ್ತಿರೋ ಎಲ್ಲಾನು ಬರ್ರಿ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ. ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕಥೆನ ಹಿಂಗೆಲ್ಲ ಇತ್ತು ಅಂತ.